ಜಗತ್ತಿನಲ್ಲಿ ಕರೆಕ್ಟಾಗಿ ಜ್ಯೋತಿಷ್ಯ ಕೇಳ್ಕೊಂಡು ಕರೆಕ್ಟಾಗಿರೋದು ಕಲ್ತ್ಕೊಳ್ಳಿ. ನಿಜವಾಗ್ಲೂ ಹೇಳ್ತಾಯಿದ್ದೀನಿ ಕೇಳಿ. ನಮಗೆಲ್ಲ ಒಂದೊಂದು ಇವತ್ತು ಕೂಡ ಒಂದು ಜಾತಕ ವಿಶ್ಲೇಷಣೆ ಮಾಡ್ತಿದ್ದಂಗೆ ತುಂಬ ಹಳೆ ಕ್ಲೈಂಟ್ಸೇ, ನಿಮ್ಮ ಮಗ ಇಂಥ ಟೈಮಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿದೆ. ಅವ್ರಿಗೆ ಹಂಗೆ ಹೇಳಬೇಕು ಅಂದರೆ ಇಂಥ ವರ್ಷ ನಿಮಗೆ ಇನ್ನೂ 2018-19 ನಿಮ್ಗೆ ಏನಾದ್ರು ತೊಂದರೆ ಆಗಿರಬೇಕಲ್ಲ ಅಂದೆ. ತುಂಬ VIP ಜಾತಕ ಇವತ್ತು ಪ್ರೆಡಿಕ್ಷನ್ ಮಾಡಿದೆ. ಇವತ್ತು ತುಂಬ VIP ಅಂದರೆ ತುಂಬ ಕರ್ನಾಟಕ ಟಾಪ್ VIP ಜಾತಕನ ಪ್ರೆಡಿಕ್ಷನ್ ಮಾಡಿದಾಗ ನಾನು ಹೇಳಿದೆ ಇಂಥ ಟೈಮಲ್ಲಿ ಹಿಂಗೆ ಆಗಿರ್ಬೇಕಂತ. ಹೌದು ಅಂದರು, ಇಂಥ ಟೈಮಲ್ಲಿ ಇಂಥ ಕಾಯಿಲೆಗಳೆಲ್ಲ ಆ್ಯಡ್ ಆಗಿರ್ತವೆ ಅಂತ. ನಮಗೆ ಯಾವ್ಯಾವ ಜಾತಕ ನೋಡಿದಾಗ ಯಾವ್ಯಾವ ವರ್ಷ ಕಾಯಿಲೆಗಳು ಆ್ಯಡ್ ಆಗುತ್ತೆ, ಇವೆಲ್ಲ ಎಷ್ಟು ವರ್ಷ ಮಾತನ್ನು ನುಂಗಿಸ್ಬಿಟ್ಟು ಒಬ್ಬನ್ನ ಸಾಯಿಸ್ತೇವೆ ಅಂತಲೂ ಗೊತ್ತು. 100%. ಏನೇ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಜನರಕ್ಕೆಲ್ಲ ವರ್ಕ್ ಆಗಲ್ಲ ರೀ. ಸ್ಟೋನ್ಗಳು ಹಾಕಬೇಕು ನೋಡಿ, ನಾವೆಲ್ಲ ಹಾಕಿಲ್ವಾ? ಅವತ್ತಿಂದಲೂ ಹಾಕ್ತಾಯಿದ್ದೀನಿ ನಾನು. ಬೆಲ್ಲ ಬಿಚ್ಚಿಟ್ಟಿದ್ದೀನಿ. ಇದು ಮತ್ತು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿರಿ, ಅದು ಪ್ರೇಯರ್ಗೋಸ್ಕರ ಮಾಡಿ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ 26ನೇ ತಾರೀಕು ಅಷ್ಟಮಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಭದ್ರಕಾಳಿಗೆ ಎಲ್ಲರೂ ಕೂಡ ಈ ಅಷ್ಟಮಿ ಭದ್ರಕಾಳಿಗೆ ಎಲ್ಲರೂ ಕೂಡ ಬರ್ಬೋದು. ಬೆಳಿಗ್ಗೆ ಅಷ್ಟೊತ್ತಿಗೆ ಅಭಿಷೇಕದಲ್ಲಿ ನಾನು ಇರ್ತೀನಿ, 5ವರೆಗೆ ಅಭಿಷೇಕ ಇರ್ತೀನಿ. ಯಾರೆಲ್ಲ ಬರ್ತೀರಾ ಎಲ್ಲರೂ ಕೂಡ ಬರ್ಬೋದು. ಅದು ಯಾವುದೂ ದುಡ್ಡಿಲ್ಲ, ಚಾರ್ಜ್ ಇಲ್ಲ. ನೀವು ಬಂದರೆ ತಾಯಿ ಅಭಿಷೇಕವನ್ನು ಭದ್ರಕಾಳಿನ 8 ಅಷ್ಟಮಿನ ನಾನು ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ನೀವು ಬರ್ಬೋದು. 26ನೇ ತಾರೀಕು ದಯವಿಟ್ಟು ಎಲ್ಲರೂ ಕೂಡ ಜಾಯಿನ್ ಆಗಿ ಬರ್ರಿ. ಭದ್ರಕಾಳಿ ಟೆಂಪಲ್ ಎಲ್ಲರಿಗೂ ಗೊತ್ತು, ನಾನು ಕೂಡ ಇರ್ತೀನಿ. ನೆಕ್ಸ್ಟ್ ಇದೇ ಹೀಗೆ ಆದಮೇಲೆ ಒಂದು ಸರಿ ಲಾಸ್ಟಲ್ಲಿ ಯಾವಾಗಲಾದ್ರು ಮರಿ ಹೊಡೆದು ಊಟ ಹಾಕೋಣ ಜನಗಳಿಗೆ. ಆ ದೇವ್ರಿಗೆ ನಾನ್ ವೆಜ್ ಊಟ ಇಷ್ಟ ಆಗೋದ್ರಿಂದ ಗುರುವಾರ ಅಷ್ಟಮಿ ಇರೋದ್ರಿಂದ ಎಲ್ಲರೂ ಕೂಡ ಭದ್ರಕಾಳಿಗೆ ಬರ್ರಿ ಬರ್ರಿ ಬರ್ರಿ. ಭದ್ರಕಾಳಿಗೆ 26ನೇ ತಾರೀಕು ಗುರುವಾರ ಅಷ್ಟಮಿ ಪೂಜೆಗೆ ಪಾಲ್ಗೊಳ್ಳಿ. ಶತ್ರುಗಳು ಸರ್ವನಾಶ ಆಗೋಕ್ಕೋಸ್ಕರ ಮಾಡ್ತಿರೋದು 100%. ನನಗೆ ದೇವ್ರು ಭಾಳ ಶಕ್ತಿ ಕೊಟ್ಟವನೆ. ಹಂಗೆ ಶಕ್ತಿ ಕೊಟ್ಟಿರೋದಕ್ಕೆ ಹಿಂಗೆ ಒದರ್ತಾ ಇರೋದು ನಾನು 100%. ಭಾಳ ಮಿರಾಕಲ್ ಹೇಳ್ತಾಯಿದ್ದೀನಿ ಕೇಳಿ. ದೇವ್ರನ್ನ ಜ್ಞಾನನೂ ಕೊಟ್ಟವನೆ, ಯೋಗನೂ ಕೊಟ್ಟವನೆ. ಚಿನ್ನದ ರೇಟ್ ಬಿದ್ದೋಗ್ತಿಂದ ಯಾರೋ ನಕ್ಕಿದ್ರು. ಚಿನ್ನ 3,300 ರೂಪಾಯಿದಾಗ 10,000 ರೂಪಾಯಿ ಬರ್ತಿದ್ದಾಗ ಅವಾಗ ನಕ್ಕಿದ್ರು. ಇವಾಗ ಬಿದ್ದೋಗಿ ಮತ್ತು 10ಕ್ಕೆ ಬರ್ತಿಂದ ನೆಂಬಿದ್ರು. ರಿಯಲ್ ಎಸ್ಟೇಟ್ ಟೋಟಲಿ ಬಿದ್ದೋಗುತ್ತೆ. ಬರ್ದಿದ್ದು ಕೇಳಿ. ಒಂದೇ ಒಂದು ಬಾಂಬೆಗೆ ಬಿದ್ದುಬಿಟ್ರೆ ಮುಗಿದೋಯ್ತು. ಇನ್ನು ಶೇರ್ ಮಾರ್ಕೆಟ್ ಇನ್ನೂ ಬಿದ್ದೋಗುತ್ತೆ. ಯಾವಾಗ ಯಾವ ದೇಶಕ್ಕೆ ಬಾಂಬ್ ಬೀಳ್ತೋ ಗೊತ್ತಿಲ್ಲ. ಶೇರ್ ಮಾರ್ಕೆಟಲ್ಲಿ ಯಾರು ಮಾತನ್ನು ಕೇಳಿ ದುಡ್ಡು ಹಾಕ್ಬಿಡಿ, ದುಡ್ಡೆಲ್ಲ ವಾಪಸ್ ತೆಗೀರಿ. ವಿಲೇಜ್ಗೆ ಹೋಗಿ ಜಮೀನಿಗೆ ದುಡ್ಡು ಹಾಕಿ ಬದುಕೇಳಿ. ಯಾವ ಥರ ಒಂದು ಸಲ ನೆನೆಸ್ಕೊತೀರ ನನ್ನ. ಇದೆಲ್ಲಕ್ಕಿಂತ ಮಿಗಿಲಾಗಿ ನಾನು ಹೇಳ್ತಿರೋಂಥ ಅಷ್ಟಮಿ ಪೂಜೆಗೆ ಪಾಲ್ಗೊಳ್ಳಿ. ಶೇರ್ ಮಾರ್ಕೆಟು, ಗೋಲ್ಡ್ ರೇಟು ಪದೇ ಪದೇ ಹೇಳ್ತಿದ್ದೆ ಅಂದರೆ ಜನಕ್ಕೆ ಇದ್ಯಾವಾಗ ಹೇಳಿದ್ದ ಅದ್ಯಾವಾಗ ಹೇಳಿದ ಇಂಥ ಕೋತಿಗಳೆಲ್ಲ ಮೆಸೇಜ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ. ನೋಡಿರಕ್ಕಲ್ಲ ಅವಾಗೆಲ್ಲವ. ಇವಾಗೇನೋ ನಾವು ವರ್ಕರ್ಸ್ ಇಟ್ಕೊಂಡು ನಾವೆಲ್ಲ ಎಡಿಟ್ ಮಾಡಿ ಪ್ರೂವ್ ಮಾಡಿಸ್ತಾಯಿದ್ವಿ. ಮುಂಚೆಲ್ಲ 1000 ಹೇಳಿದ್ದೀವಿ. ಈ ಪ್ರಪಂಚ ಹಿಂಗೆ ಅಂತ ಹೇಳಿದ್ವಿ 100%. ಅದಕ್ಕಾಗೇ ಸುಮ್ಮನೆ ಕುಡ್ದವನಿಗೆಲ್ಲ ರಾತ್ರಿ ಹೊತ್ತು ಕಮೆಂಟ್ ಮಾಡೋನಿಗೆಲ್ಲ ನಾವು ಉತ್ತರ ಕೊಡೋಂಗೆ ಆಗ್ಬಿಟ್ಟಿದ್ದು 100%. ಇವಾಗ ನೆಕ್ಸ್ಟ್ ಕರೆಕ್ಟ್ ಸ್ಪೀಕರ್ಸ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹೊಸಪೇಟೆಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಾಂ ಹೇಳ್ತೀನಿ. ಹೇಳಿ ಹೇಳಿ. 1/1 ಓಕೆ 2004. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 8:15. 2004. 2004. ಏನು ಪ್ರಶ್ನೆ ಏನು? ಮುಂದೆ ಮ್ಯಾರೇಜ್ ಲೈಫ್ ಮತ್ತೆ ಜಾಬ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. 2004. ಟೈಮಿಂಗ್ಸ್ ಎಷ್ಟು? ಬೆಳಿಗ್ಗೆ 8:15 ಗುರುಜಿ. ನೋಡ್ತೀರ ನಮ್ಮ ಪ್ರೋಗ್ರಾಮ್ನ? ಹಾಂ ನೋಡ್ತೀವಿ ಗುರುಜಿ. ಏನು ಚಿನ್ನ ರೇಟ್ ಕಮ್ಮಿ ಆಗುತ್ತೆ ಅಂತ ಹೇಳಿದಾಗಲ್ಲ ಅವಾಗ ಯಾರೋ ನಿಮ್ಮನಲ್ಲಿ ಮತ್ತೆ ಅಲ್ವಾ? ಹಾಂ, ನೀವು ಹೇಳಿದಂಗೆ ಆಗಿದೆ ಗುರುಜಿ. ಚಿನ್ನದ ರೇಟ್ ಕಮ್ಮಿ ಆಗಿದೆ, ವರ್ಲ್ಡ್ ವಾರನು ಆಗಿದೆ ಅಲ್ಲ ಗುರುಜಿ. ಆ ಬಾಂಬ್ ಹಾಕಿದ್ದು ನಾನು ಹೇಳಿದ್ದು 28ನೇ ತಾರೀಕು, ಅದು ಒಂದೇ ಬಂತು. ಹಾಂ ಗುರುಜಿ, ಚಿನ್ನದ ರೇಟನ್ನು ಕಮ್ಮಿ ಆಗ್ತದೆ ಅಂತ ಹೇಳಿದ್ರಲ್ಲ ಗುರುಜಿ, ಅದಕ್ಕೆ ಕಮ್ಮಿ ಆಗ್ತಿದೆ ಗುರುಜಿ. ಹೌದು ಮೇಡಮ್. ನಿಮ್ಮದು ಅಶ್ವಿನಿ ನಕ್ಷತ್ರ ಮೇಷರಾಶಿ. ಹಾಂ ಗುರುಜಿ. ಅಶ್ವಿನಿ ನಕ್ಷತ್ರ ಮೇಷರಾಶಿ ಮೇಡಮ್. ಅಂಥ ಏನು ಮ್ಯಾರೇಜ್ ಲೈಫ್ ಏನು ಅಂತ ಏನು ಚೆನ್ನಾಗಿರಕ್ಕಿಲ್ಲ. ಯಾಕಂದರೆ ಚಂದ್ರ ಸಪ್ತಮಾಧಿಪತಿ, ಅವನು ಚಂದ್ರನ ಜೊತೆ ಸೇರಿದ್ದಾನೆ. ಹಾಗಾಗಿ ಮ್ಯಾರೇಜ್ ಲೈಫ್ ಏನು ಅಂತ ಚೆನ್ನಾಗಿರಕ್ಕಿಲ್ಲ. ಲಗ್ನದಲ್ಲಿ ಶುಕ್ರ ಇದ್ದಾನೆ, ಒಳ್ಳೆ ಸಂಬಂಧ ಸಿಗುತ್ತೆ, ಒಳ್ಳೆ ಜಾಬ್ ಗೀಬೆಲ್ಲ ಮಾಡ್ಬೋದು. ಮ್ಯಾರೇಜ್ ಲೈಫಲ್ಲಿ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಯಾಕಂದರೆ 9ನೇ 12ನೇ ಮನೆ ಅಧಿಪತಿ 8ಕ್ಕೆ ಹೋಗಿದ್ದಾನೆ. ಭಾಳ ಮಿರಾಕಲ್. ಮ್ಯಾರೇಜ್ ಲೈಫ್ ಅಂತ ಏನು ಸೂಪರಾಗಿ ಏನಿರಲ್ಲ. ಈಗ 2028 ಚೆನ್ನಾಗಿದೆ, ಮದುವೆ ಮಾಡ್ಕೊಳ್ಳಿ. ಹಾಂ ಗುರುಜಿ, ಫಿಕ್ಸ್ ಆಗಿದೆ, ಮ್ಯಾರೇಜ್ ಆಗಿಲ್ಲ ಗುರುಜಿ. ಅದೇ ಓಕೆ ಮಾಡ್ಕೊಳ್ಳಿ, ಮದುವೆ ಆಗುತ್ತೆ. ಇವಾಗ ಆಗುತ್ತೆ. ಮ್ಯಾರೇಜ್ ಲೈಫ್ ಏನು ಅಂತೇನು ಚೆನ್ನಾಗಿರಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೇನು ಮಾಡೋಕ್ಕಾಗಲ್ಲ. ದೇವರು ಜನ್ಮ ಕೊಟ್ಟವನ್ನೇ. ಮ್ಯಾರೇಜ್ ಲೈಫ್ ಅಡ್ಜಸ್ಟ್ ಮಾಡ್ಕೊ ಬದುಕೇಳಿ, ಒಳ್ಳೇದಾಗಲಿ. ಒಳ್ಳೆ ಮುಹೂರ್ತದಲ್ಲಿ ಮದುವೆ ಆಗಿ ಅದನ್ನು ಒಳ್ಳೆ ಮುಹೂರ್ತ ನಮ್ಮನ್ನು ಕೇಳಿ ಕೊಡ್ತೀವಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಮ್ಮನ ಬಗ್ಗೆ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 19/7/1973.
19 7 73. 1973. ಹುಟ್ಟಿದ ಸಮಯ 73. ಹಾ ಸರ್, ಬೆಳಗ್ಗೆ 7:30 ಜಿಂಗ ಲಕ ಲಕ ಲಕ. ಓ ಸೂಪರ್ ಸರ್. 19/7/1973 ಬೆಳಗ್ಗೆ 7 ಗಂಟೆ 7:30 ಗುರುಗಳೇ. ಓಕೆ, ಹೇಗಿದ್ದೀರಾ? ಸರ್ ನಿಮ್ಮ ಆಶೀರ್ವಾದ, ನೀವು ಏನೇ ಹೇಳಿ ಅದು ಸೂಪರ್ ಹೆಂಗೆ? ಸಿಕ್ಸರ. ಹೌದಾ? ನಾನೇನು ಇವತ್ತು ನೋಡ್ತಿದ್ದೀನ ಗುರುಗಳೇ, 17 ವರ್ಷದಿಂದ ನಿಮ್ಮ ಆರಾಧ್ಯ ದೈವ ಬ್ರಹ್ಮದೇವರು ಓ ಸೂಪರ್ ಸರ್. ಮೇಜ್ಜಂಗ್ರಿ ಭದ್ರಕಾಳಿ ನಮ್ಮಮ್ಮ. ಇದೇ 26ನೇ ತಾರೀಕು ಎಲ್ಲರೂ ಬರ್ಬೋದು. ಅಷ್ಟಮಿ ಪೂಜೆ ಕರಿತಾ ಇದ್ದೀನಿ. ಬರ್ತೀನಿ ಗುರುಗಳೇ, ಬಾ ಅಂತ ಹೇಳ ಹಾಕಿದೆ ನೀವು ಆಗ್ಲೇ ಅಡ್ವಾನ್ಸ್. ಕರೆದಿದ್ದೀನಿ ಎಲ್ಲರೂ. ನೆಕ್ಸ್ಟ್ ಯಾವಾಗಲೂ ಮರಿ ಹೊಡೆದು ಊಟ ಹಾಕೋಣ. ಬಾರನ್ ಗುರುಗಳೇ, ನೀವು ಅನ್ನಿ, ನಾನೇ ಕೊಡ್ತೀನಿ ಕಾಸು. ಕೊಡಿ ಬರ್ರಿ. ನಂದು ಇರ್ಲಿ ಸೇವೆ, ನಾನು ಕೊಡ್ತೀನಿ ಗುರುಗಳೇ. ಕೊಡಿ ನಾನ್ ವೆಜ್ ಊಟ ಇರುತ್ತೆ. ಎಲ್ಲರೂ ಕೂಡ ಬರ್ಬೋದು. ಭದ್ರಕಾಳಿಗೆ ಒಳ್ಳೆ ಬಿರಿಯಾನಿ ಮಾಡ್ಸೋಣ, ಚಾಪ್ ಕ್ಯೂಸ್ ಮಾಡ್ಸೋಣ, ದೇವ್ರ ಪ್ರಸಾದ, ದೇವರಿಗೆ ನೈವೇದ್ಯ ಮಾಡಿದ್ದು. ಸರ್ ಏನು ಅನ್ಸುತ್ತೆ? ಚಿನ್ನದ ರೇಟ್ ಕಮ್ಮಿ ಆಗುತ್ತೆ, ಶೇರ್ ಮಾರ್ಕೆಟ್ ಕಮ್ಮಿ ಆಗುತ್ತೆ, ರಿಯಲ್ ಎಸ್ಟೇಟ್ ಬಿದ್ದೋತೆ, ವರ್ಲ್ಡ್ ವಾರ್ ಆಗುತ್ತೆ ಅಂತ ಹೇಳಿದ್ರು. ನೀವು ಹೇಳದ್ಮೇಲೆ ಆಗತ್ ಗುರುಗಳೇ, ಪಕ್ಕ. ಗುರುಗಳೇ 19ನೇ ತಾರೀಕು ವರ್ಷದ ಡೇಂಜರ್ ನಂಬರ್ ಅದೇ. 19ನೇ ತಾರೀಕೇನೆ ಡೇಂಜರ್ ಸರ್. 6ನೇ ತಿಂಗಳು 73ನೇ ಇಸ್ವಿ ಗುರುಗಳೇ. ಹೌದು, ಏನು ಮಾಡ್ತಾವ್ರಿ ಇವರು? ಇವರು ಒಂದು ಫೈನಾನ್ಸ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಗುರುಗಳೇ. ಈಗಲೂ? ಈಗಲೂ. ಓಕೆ ಸರ್, ಇವ್ರಿಗೆ ಆರೋಗ್ಯ ಸಮಸ್ಯೆ, ಶನಿ ಮತ್ತು ಕೇತು ಗ್ರಹ ಇದ್ದಾರೆ 12ನೇ ಭಾವದಲ್ಲಿ. 12ನೇ ಭಾವದಲ್ಲಿ ಕೇತು ಮತ್ತು ಇರೋದ್ರಿಂದ ಯಾರು ಕುಟುಂಬದಲ್ಲಿ ಹೆಲ್ತ್ ಪ್ರಾಬ್ಲಮ್ ಸಿಗಾಕೆ ಬಿಡ್ತಾರೆ. ಹಾಗಾಗಿ ಯಾರಿಗೂ ಆಗದಿರೋ ಥರ ಇದ್ರೆ ಒಳ್ಳೇದು. ಯಾರಿಗಾರು ತೊಂದರೆಗಳಾಗಿದ್ದಾವೆ ಹೆಲ್ತಿಂದ? ಈಗಾಗಲೇ ನನಗೆ ತೊಂದರೆ ಆಗಿದೆಯಲ್ಲ ಗುರುಗಳೇ, ಕಾಣ್ದಂಗಾಗಿ ತೊಂದರೆ ಆಗ್ತಾ ಇದೆ. ಆಮೇಲೆ ನಮ್ಮ ತಾಯಿಗೂ ಅಷ್ಟಕ್ಕಷ್ಟೇ, ನಮ್ಮ ತಂದೆ ಇಲ್ಲ. ಹ್ಞೂ ಅವನಿಗೆ ಮನೆಗಿನ ಕಟ್ಟಿಸ್ತಾನ ತಗೊಂತಾನ ಗುರುಗಳೇ. ಮನೆಯೆಲ್ಲ ಕನ್ಫರ್ಮ್ ಆಗುತ್ತೆ, ಬುಧ ದೇಶದಲ್ಲಿ ಆಗುತ್ತೆ. ಬುಧನಿಗೆ ಮನೆ ಕಟ್ಟೋಕ್ಕೋಸ್ಕರ ನಾನು ಬುಧಗ್ರಹ ಸ್ಟೋನು ಮತ್ತು ಕುಜಗ್ರಹ ಸ್ಟೋನು, ಗುರುಗ್ರಹ ಸ್ಟೋನ್ ಕೊಡ್ತೀನಿ. ಇದನ್ನು ತಗೊಂಡು ಮನೇಲಿ ಇಡೋಕೆ ಹೇಳಿ, 100% ಆಗುತ್ತೆ. ಇದಾದಮೇಲೆ ತಿರುಚಂದೂರು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋಕೆ ಹೇಳಿ. ನೋಡಿ, ಇದು ನನ್ನ ಆಫೀಸ್ ಫೋಟೋನೇ, ಭಾಳ ವಿಶೇಷ. ಭದ್ರಕಾಳಿ ಫೋಟೋ ಕಾಣ್ತಾ ಇದೆ, ಅದು ನನ್ನ ಚೇಂಬರ್ ಫೋಟೋ. ಹಾಗಾಗಿ ಭದ್ರಕಾಳಿಗೆ ಬಂದು ಪ್ರಾರ್ಥನೆ ಮಾಡೋಕೆ ಹೇಳಿ. ಅಷ್ಟಮಿ ಬರೋಕೆ ಹೇಳಿ 26ಕ್ಕೆ. ಸರಿ ಗುರುಗಳೇ. 26ಕ್ಕೆ 5 ಗಂಟೆಗೆ ಅಭಿಷೇಕಕ್ಕೆ ಬರೋಕೆ ಹೇಳಿ. 5 ಗಂಟೆ ಬೆಳಗ್ಗೆ 5 ಗಂಟೆ ಅಭಿಷೇಕದಲ್ಲಿ ಇರ್ತೀನಿ.